ಪತ್ರಕರ್ತರೆ, ಸಂಪಾದಕರಿಗೆ, ಅದೇ ರೀತಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿರುವ ಜನತ್ಯಾಜ್ಯ ಚಾಲಕರು, ಸಹಾಯಕರು, ಲೋಡರ್ಸ್ಗಳು ಕಾಂಟ್ರಾಕ್ಟರ್ ಬಳಿ ಗುಲಾಮಗಿರಿಯಿಂದ ತಪ್ಪಿಸಿ ಇವರ ಸೇವೆಯನ್ನು ಕಾಯಂಗೊಳಿಸುವಂತೆ ಸರ್ಕಾರದ ಮೇಲೆ ಒತ್ತಡ ಹಾಕಲು ಈ ದಿನದ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಈ ಪತ್ರಿಕಾಗೋಷ್ಠಿಗೆ ನೇತೃತ್ವ ವಹಿಸಿರ್ತಕ್ಕಂಥ ಇವತ್ತು ಈ ಪತ್ರಿಕಾಗೋಷ್ಠಿಯ ವಿಶೇಷ ತರಬೇತಿಯಲ್ಲಿ ಅವರು ಪ್ರತಿ ಇದೆ. ಇವತ್ತು ತಮ್ಮೆಲ್ಲರೂ ಗೊತ್ತಿದ್ದಂಗೆ ಬೆಂಗಳೂರಿನ ಪಾಪ್ಯುಲೇಷನ್ 1.5 ಕೋಟಿ ಪಾಪ್ಯುಲೇಷನ್ ಇರ್ತಕ್ಕಂಥ ಜಾಗದಲ್ಲಿ ಸಾವಿರಾರು ಜನ ಪೌರ ಕಾರ್ಮಿಕರು ಕೆಲಸ ಮಾಡ್ತಾರೆ. ಅದೇ ರೀತಿ ಇವತ್ತು ಡ್ರೈವರ್ಸು, ಕ್ಲೀನರ್ಸು, ಲೋಡರ್ಸು 10,000 ಜನ ಬೆಂಗಳೂರಿದ್ದಾರೆ. ರಾಜ್ಯಾದ್ಯಂತ 1 ಲಕ್ಷ ಜನ ಇದ್ದಾರೆ. ಈ ಬೆಂಗಳೂರಲ್ಲಿ ಕೆಲಸ ಮಾಡ್ತಕ್ಕಂಥ ಜನರಿಗೆ ಹಿಂದೆ CMC ಇದ್ದಾಗ ನಗರಸಭೆಗಳು, ಪುರಸಭೆಗಳು ಯೂನಿಟ್ ಇದ್ದವು. ಅದನ್ನೆಲ್ಲ 2006ರಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಕುಮಾರಸ್ವಾಮಿ ಪಟ್ಟಣ ಸಿ ಎಂ ಆದಾಗ 2006 ಮಾಡಿದ್ರು. ಹಾಗಾಗಿ ಕಂಪ್ಲೀಟು ಬೃಹತ್ ಬೆಂಗಳೂರು ಆಯಿತು, ಈಗ ಗ್ರೇಟರ್ ಬೆಂಗಳೂರು ಆಗಿದೆ. ಇದರಲ್ಲಿ 10,000 ಜನ ಬೆಳಗ್ಗೆ 5 ಗಂಟೆಗೆ ರೋಡ್ ಮೇಲೆ ನಿಂತರೆ ಅವರು ಮಧ್ಯಾಹ್ನ ಸಂಜೆ 7 ಗಂಟೆ ಗೊತ್ತಾಗಲ್ಲ. ಅವ್ರಿಗೆ ಕೈಗೆ ಒಂದು ಗ್ಲೌಸ್ ಇಲ್ಲ, ಕಾಲಿಗೆ ಸರಿಯಾದ ಒಂದು ಶೂಸ್ ಇಲ್ಲ, ಅವ್ರಿಗೆ ಯೂನಿಫಾರ್ಮ್ ಇಲ್ಲ, ಅವ್ರನ್ನ ಎತ್ತಿಗೆ ಕೂಡ ಮಾಡಲ್ಲ. ಕಾಂಟ್ರಾಕ್ಟರ್ PM ಅಂತ ಹೇಳಿದರೆ PM ಕೂಡ ಅದು ತುಂಬ ಇಲ್ಲ. ಹಾಗಾಗಿ ನಾವು ಅಂತರ್ಗತವಾಗಿ ಪೌರ ಕಾರ್ಮಿಕರು ಕೂಡ ಕಾಂಟ್ರಾಕ್ಟ್ ಬೇಸಿಸ್ ಕೊಟ್ಟಿದ್ದರು. ಅವ್ರನ್ನ ಪರ್ಮನೆಂಟ್ ಮಾಡಬೇಕಂತ ನಾವೆಲ್ಲ ಕೂಡ ಹೋರಾಟ ಮಾಡಿದಾಗ ಒಂದು ಕಮಿಟಿಯನ್ನು ಪರ್ಮನೆಂಟ್ ಮಾಡಿದ್ರು. ಬಸವರಾಜ ಬೊಮ್ಮಾಯಿ ಚೀಫ್ ಮಿನಿಸ್ಟರ್ ಇದ್ದಾಗ ಒಂದು ಕಮಿಟಿಯನ್ನು ಮಾಡಿದ್ರು. ಆ ಕಮಿಟಿಯೊಳಗಡೆ ಎಕ್ಸ್-ಮೇಯರ್ ನಾರಾಯಣ ಮೈಸೂರು ಮತ್ತು ನನ್ನ ಆ ಕಮಿಟಿಗೆ ಮಾಡೋಕ್ಕೆ ಸೆಲೆಕ್ಷನ್ ಕೊಟ್ಟಿದ್ದೀವಿ. ನಾವು 5 ಜನ ಇದ್ವಿ. ಪೌರ ಕಾರ್ಮಿಕರಿಗೆ ಭಾಳ ಕಷ್ಟವಾದ ಕೆಲಸ, ಅವ್ರಿಗೆ ಯಾರು ಮುಂದೆ ಸಪೋರ್ಟ್ ಇಲ್ಲ ಅನ್ನೋ ಕಾರಣಕ್ಕೆ ಆ ಕಮಿಟಿ ನಾನು ಕೂಡ ಇದೆ. ಆ ಟೈಮಲ್ಲಿ ಸ್ವಲ್ಪ ಸರ್ಕಾರಕ್ಕೆ ಸ್ವಲ್ಪ ಜಾಸ್ತಿ ಜವಾಬ್ದಾರಿ ತೆಗೆದು ಅಧಿಕಾರಿಗಳು ಜಾಸ್ತಿ ಒತ್ತಾಯ ಮಾಡಿ ಆಗ ಪೌರ ಕಾರ್ಮಿಕರಿಗೆ ಅಪಾಯಿಂಟ್ಮೆಂಟ್ ಮಾಡಬೇಕು ತೀರ್ಮಾನ. ಆರ್ಡರ್ ಸಿಕ್ಕುವಾಗಿಲ್ಲ, ಅವರು 3,000 ಜನ ಮತ್ತೆ ಪೆಂಡಿಂಗ್ ಮಾಡಿದ್ರು. ಮತ್ತು ಈಗ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಎಲ್ಲ ಕಡೆ ಚಳವಳಿ ಜಾಗ ಆದಮೇಲೆ ಈಗ ಅಂತರ್ಗತವಾಗಿ ಪೌರ ಕಾರ್ಮಿಕರನ್ನ ಪರ್ಮನೆಂಟ್ ಮಾಡಿದ್ದಾರೆ. ಆ ಪರ್ಮನೆಂಟ್ ಮಾಡೋದ್ರ ಸಮಯದಲ್ಲಿ ನಮ್ಮ ಡಿವೈಡ್ ಕೂಡ ಆ ಪೌರ ಕಾರ್ಮಿಕರು ಬೇರೆ ಅಲ್ಲ, ಡ್ರೈವರ್ಗಳು ಬೇರೆ ಅಲ್ಲ, ಕ್ಲೀನರ್ ಬೇರೆ ಅಲ್ಲ, ರೋಡ್ ಬೇರೆ ಅಲ್ಲ. ಎರಡು ಗುಂಪು ಸೇರಿದ್ರೆ ಸ್ವಚ್ಛವನ್ನು ಗೊಳಿಸೋದು. ಅವ್ರನ್ನೂ ಕೂಡ ಪರ್ಮನೆಂಟ್ ಮಾಡೋದಕ್ಕೆ ನಾವೆಲ್ಲ ಒತ್ತಾಯ ಮಾಡಿದಾಗ ಇವರು ಕೂಡ ನಾವು ಪರ್ಮನೆಂಟ್ ಮಾಡೋದ್ರಿಂದ ಹಿಂದಿನ ಸರ್ಕಾರನೂ ಒಪ್ಕೊಂಡಿತ್ತು, ಸಿದ್ದರಾಮಯ್ಯ ಸರ್ಕಾರ ಕೂಡ ಒಪ್ಕೊಂಡಿತ್ತು. ಆದರೆ ಪೌರ ಕಾರ್ಮಿಕರನ್ನ ಪರ್ಮನೆಂಟ್ ಮಾಡೋ ಟೈಮಲ್ಲಿ ಡ್ರೈವರ್ನ, ರೋಡರ್ನ, ಕ್ಲೀನರ್ನ ಪರ್ಮನೆಂಟ್ ಮಾಡೋ ಘೋಷಣೆ ಹೋಗಲಿಲ್ಲ. ಮತ್ತೆ ನಮ್ಮ ತ್ಯಾಗರಾಜ್ ಅವರು, ಗೋರ್ಮೆಂಟ್ ಅವರು ಇವರ ಎಲ್ಲರ ಒಂದು ನೇತೃತ್ವದಲ್ಲಿ 16,000 ಇವರು ಧರಣಿಗಳನ್ನು ಮಾಡಿ, ರ್ಯಾಲಿಗಳನ್ನು ಮಾಡಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಗಮನಕ್ಕೆಲ್ಲ ಕೂಡ ತಂದಾಗ ಮತ್ತು 1 ವರ್ಷದ ಹಿಂದೆ ಉಪಮುಖ್ಯಮಂತ್ರಿಗಳು ಬಂದು ಧರಣಿಯಲ್ಲಿ ಕೂತು ಮಾತಾಡಿ 1 ತಿಂಗಳ ಸಮಸ್ಯೆಯನ್ನು ಬಗೆಹರಿಸ್ತೀನಿ ಅಂತ ಹೇಳಿಕೊಂಡು ಹೋದವರು ವರ್ಷಗಳೇ ಕಳೆದರೂ ಕೂಡ ಈ ಸಮಸ್ಯೆಯನ್ನು ಬಗೆಹರಿಸಿಲ್ಲ. ಇದನ್ನ ಕೆಲವು ಕಂಪನಿಗಳಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ, ಮತ್ತೆ ಅವರಿಗೆ 50 ಕೂಡ ಕೊಟ್ಟಿದ್ದಾರೆ.
ಇದ್ದಾಗ ಇವ್ರ ಮೇಲೆ ರಸ್ಮವನ್ನು ಪಾಸ್ ಮಾಡಿ ನೀವು ಮಾಡಬಾರ್ದು ಅಂತ ಹೇಳಿ ಒಂದು ಆರ್ಡರ್ಸ್ ಪಾಸ್ ಮಾಡಿದ್ದಾರೆ. ಇವರು ಪರ್ಮನೆಂಟ್ ಎಂಪ್ಲಾಯ್ ಇಲ್ಲ. ಈ ಸರ್ಕಾರದಲ್ಲಿ ಮಾನ ಮರ್ಯಾದೆ ಏನು ಕೂಡ ಇದ್ದಂತ ದಪ್ಪಚರ್ಮದ ಸರ್ಕಾರ. ಈ ಸರ್ಕಾರದವರು ಮಾತಾಡೋದು ಸಾಮಾಜಿಕ ನ್ಯಾಯದ ಬಗ್ಗೆ ಬಹಳ ಮಾತಾಡ್ತಾರೆ. SC ST ಬಗ್ಗೆ, OBC ಬಗ್ಗೆ, ಮೈನಾರಿಟೀಸ್ ಬಗ್ಗೆ, ರೈತರ ಬಗ್ಗೆ, ಪೌರ ಕಾರ್ಮಿಕರ ಬಗ್ಗೆ, ಕನ್ನಡ ಕಾರ್ಮಿಕರ ಬಗ್ಗೆ, ಇದರ ಸೌಲಭ್ಯಗಳ ಬಗ್ಗೆ ಬಹಳ ಮಾತಾಡ್ತಾರೆ. ಅದ್ರ ಕಾರಣಕ್ಕೆ ಒಂದು ತಂದ್ರೆ ಮೇಲೆ ಜಸ್ಕೋವನ್ನು ಪಾಸ್ ಮಾಡಿದ್ದಾರೆ. ಪರ್ಮನೆಂಟ್ ಏರಿಯಾದ ಒಬ್ಬ ಮನುಷ್ಯನ ಜಸ್ಬೆ ಪಾಸ್ ಮಾಡಕ್ಕಾಗಿದೆ ಅಥವಾ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಬೇಕಂತ ಇದೆಯಲ್ಲ, ಅದು ಕೂಡ ಇಲ್ಲ. ಅದರಿಂದ ಈಗ ಜಸ್ಬಾ ಇದ್ರೂ ಕೂಡ ಪರವಾಗಿಲ್ಲ ಅಂತ ಹೇಳಿ ಇದೇ ತಿಂಗಳು ಅಂದ್ರೆ ಮಾರ್ಚ್ 4ನೇ ತಾರೀಕು 10,000 ಜನ ಒಂದು ಕಡೆ ಸೇರಿಸಿ ಫ್ರೀಡಂ ಪಾರ್ಕ್ ಅಲ್ಲಿ ಪ್ರೊಟೆಸ್ಟ್ ಮಾಡಿ ಇವರು ಪರ್ಮನೆಂಟ್ ಆಗೋದು ಕೂಡ ಈ ಹೋರಾಟ ನಡೆಸಬಾರ್ದು ಅಂತ ಹೇಳಿ ಈಗಾಗಲೇ ನಾವು ಏನು ರೈತ ಸಂಘ, ಕನ್ನಡ ಸಂಘಟನೆಗಳು, ದಲಿತ ಸಂಘ ಸಮಿತಿ, RPI, ಬಹುಜನ ಸಮಾಜ ಪಾರ್ಟಿ, ರೈತ ಸಂಘ, ಹಸಿರು ಸೇನೆಯ ಮುಖಂಡರೆಲ್ಲ ನಮ್ಮ ಚಂದ್ರಶೇಖರ್ ಜಿಯವರು, ಇಬ್ರಾಹಿಂ ಅವರು, ಮೋಹನ್ ರಾಜರು, ರಘುಮೂರ್ತಿ ಅವರು, ನಮ್ಮ ಅರವಿಂದ್ ಅವರು, ಕಾರ್ಯಾಧ್ಯಕ್ಷರು, ಅದು ಕಾರ್ಯಾಧ್ಯಕ್ಷರು ಮತ್ತು ನಾವು ಕರ್ನಾಟಕ ನಿರ್ಮಾಣ ಕಾರ್ಯಾಧ್ಯಕ್ಷರು, ಇದೆಲ್ಲ ಸಂಘಟನೆ ಒಟ್ಟಿಗೆ ಅವರಿಗೆ ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ. ಈ 4ನೇ ತಾರೀಕು ಒಳಗಡೆ ಸರ್ಕಾರ ಒಂದು ತೀರ್ಮಾನ ಬಂದಿಲ್ಲ ಅಂದರೆ ನಾವು ಸರ್ಕಾರ ಎಸ್ಮಾ ಏರಲು ಬರೋದಿಲ್ಲ. ನಾವು ಈ ಒಂದು ಪ್ರೊಟೆಸ್ಟ್ ಮಾಡಿ ಸರ್ಕಾರಕ್ಕೆ ಮುಚ್ಚೋಗಿರುವಂಥ ಕಿವಿಗಳನ್ನು, ಮುಚ್ಚೋಗಿರುವಂಥ ಕಣ್ಣುಗಳನ್ನ ಕಳಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಈ ಪತ್ರಿಕೆಯ ಮೀಡಿಯಾದ ಮುಖಾಂತರ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಇದಕ್ಕೆ ಕೂಡಲೇ, ಯಾಕಂದ್ರೆ ಇದು ಒಂದು ದಿನ ಕಸ ಸಾಗಾಣಿಕೆ ಮಾಡಿದ್ರೆ ಬೆಂಗಳೂರು ದುಬ್ಬಾಗುತ್ತದೆ. ಗ್ರೇಟರ್ ಬೆಂಗಳೂರು, ಏರಿಯಾದ ಬೆಂಗಳೂರು ಸ್ವಚ್ಛವಾಗಿರ್ಬೇಕಂತೆ. ಸ್ವಚ್ಛ ಮಾಡೋ ಜನಕ್ಕೆ ಯೂನಿಫಾರ್ಮ್ ಇಲ್ಲ, ಸ್ವಚ್ಛ ಮಾಡೋ ಜನಕ್ಕೆ ಒಂದು ಬ್ಲೌಸ್ ಇಲ್ಲ, ಕೈಗೊಂದು ಇಂದ ಕಾಲುಗಳು ಇಲ್ಲ, ಅವ್ರಿಗೆ DF ಇಲ್ಲ, ಅದು ಕೊಡ್ಬೇಕಾದ ಪೇಮೆಂಟ್ ಕೊಡ್ತಾ ಇಲ್ಲ, ಅವ್ರಿಗೆ ಪರ್ಮನೆಂಟ್ ಮಾಡ್ತಾ ಇಲ್ಲ. ಅದಕ್ಕೆ ಯಾವ ರೀತಿ ಸರ್ಕಾರ ಅದರಿಂದ ಕೂಡಲೇ ಮಾಡಬೇಕು. ಇಲ್ಲಾಂದ್ರೆ ನಾವು ಪ್ರೊಟೆಸ್ಟ್ ಮಾಡಿ ಸರ್ಕಾರ ಕಂಪ್ಲೀಟ್ ಬೆಂಗಳೂರು ಕಸ ಅಲ್ಲೇ ಕೆಲಸವನ್ನು ಮಾಡೋಕ್ಕೆ ನಾವು ಹೊರಟಿದ್ದೀವಿ. ಅದಕ್ಕೆ ನಾವೆಲ್ಲರೂ ಕೂಡ ಸಹಕರಿಸಬೇಕು ಅಂತ ಅತ್ಯಂತ ಇದಕ್ಕೆ ಸಂಬಂಧಪಟ್ಟ ನಮ್ಮ ಈಗ ಕೋವಿಡ್ ಶಿಕ್ಷಣ ಮಾತಾಡ್ತಾರೆ. ಈಗೇನು 10,000 ಜನ ಗ್ರೇಟರ್ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸ್ವಚ್ಛತೆಗೆ. ಆ ಕಸವನ್ನು ತೆಗೆಯೋದಕ್ಕೆ ಅವರು ಎಷ್ಟು ಶ್ರಮ ಇದೆ ಅಂತ ಹೇಳಿ ಸರ್ಕಾರಕ್ಕೆ ಕನಿಷ್ಠ ಜ್ಞಾನ ಇರಬೇಕು. ಎಲ್ಲದನ್ನು ನೀವು ಕಾಂಟ್ರಾಕ್ಟ್ ಕೊಡೋದಾದರೆ ಗ್ರೇಟರ್ ಬೆಂಗಳೂರು ಕಾಂಟ್ರಾಕ್ಟ್ ಕೊಟ್ಬಿಡಿ. ನಿಮಗೆ ಯೋಗ್ಯತೆ ಇಲ್ಲ ಅಂದರೆ ಯಾರೋ ಅಮೆರಿಕನ್ ಕಂಪನೀಸ್ ಬರ್ತಾರೆ, ಅವ್ರಿಗೆ ಕಾಂಟ್ರಾಕ್ಟ್ ಕೊಟ್ಬಿಡಿ. ವಿಧಾನಸೌಧನೂ ಕಾಂಟ್ರಾಕ್ಟ್ ಕೊಟ್ಟು ನಿಮಗೆ ಸರಿಯಾದ ರೀತಿಯಲ್ಲಿ ನ್ಯಾಯಬದ್ಧವಾಗಿ ನೀತಿ ಆಧಾರಿತವಾಗಿ ನಿಮಗೆ ನಡೆಸೋದಕ್ಕೆ ಬರೋದಿಲ್ಲ ಅನ್ನೋದಾದರೆ ಈ ಕೆಲಸ ಮಾಡಿ. ಮಿಸ್ಟರ್ ಶಿವಕುಮಾರ್, ತಾವೇ ಗ್ರೇಟರ್ ಬೆಂಗಳೂರಲ್ಲಿ ಏನು ಮಾಡಕ್ಕೆ ಹೊರಟಿದ್ದೀರಿ? ಈ ಕೆಲಸಗಾರರನ್ನ ಏನು ಮಾಡಕ್ಕೆ ಹೊರಟಿದ್ದೀರಿ? ಕಾಂಟ್ರಾಕ್ಟ್ ಒಬ್ಬ ಬದುಕಿದ್ರೆ ಸಾಕ? ಈ ದುಡಿಯೋ ಜನ ಬೇಡವಾ? ಇವ್ರನ್ನ ಕಾಯಂ ಮಾಡ್ತೀವಿ ಅಂತೇಳಿ 2024ರಲ್ಲಿ ತಾವು ಘೋಷಣೆ ಮಾಡಿದ್ದೀರಿ. ಇದುವರೆಗ ಆ ಪ್ರಕ್ರಿಯೆ ಏನೂ ಆಗಿಲ್ಲ. ಎಲ್ಲ ಕೈ ಬಿಟ್ಬಿಟ್ಟು ಸುಮ್ಮನೆ ಕುಂತಿದ್ದೀರಿ. ಈಗ ತಮಗೆ ಹೇಳೋದೇನೆಂದರೆ, ನೀವು ಎಸ್ಮಾ ಜಾರಿ ಮಾಡೋದೇ ಆದರೆ ನೀವು ತಯಾರಾಗಬೇಕು. ಬಡವರು ಹೊಟ್ಟೆ ಮೇಲೆ ಹೊಡೆದು ನೀವು ಎಸ್ಮಾ ಜಾರಿ ಮಾಡ್ತೀರಿ ಅಂದರೆ
ಯಾವ ಸೀಮೆ ಸರ್ಕಾರ ರೀ ಸಿದ್ದರಾಮಯ್ಯನವರೇ? ಯಾವ ಸೀಮೆ ಸರ್ಕಾರ? ಸಾಮಾಜಿಕ ನ್ಯಾಯ ಮಾತಾಡ್ತಾರ, ದಲಿತರ ಬಗ್ಗೆ ಮಾತಾಡ್ತಾರೆ, ದುಡಿಯೋ ಜನರ ಬಗ್ಗೆ ಸಾಮಾಜಿಕ ನ್ಯಾಯ ಮಾತಾಡ್ತಾರೆ. ನಿಮ್ಮ ಸರ್ಕಾರಕ್ಕೆ ಕಣ್ಣಿಲ್ವೋ, ಕಿವಿ ಇಲ್ವೋ, ಅಂಗಾಂಗಗಳು ವೈಫಲ್ಯ ಆಗಿದೆಯೋ? ಇದರ ಬಗ್ಗೆ ಸರಿಯಾದ ತೀರ್ಮಾನವನ್ನ 4ನೇ ತಾರೀಕು ಒಳಗಡೆ ತಾವು ತಗೋಬೇಕು. ನೀವು ತಗೊಂಡೇ ಇದ್ರೆ 4ನೇ ತಾರೀಕಿನ ಮುಂದಕ್ಕೆ ಬೆಂಗಳೂರು ನಗರದ ಸ್ವಚ್ಛತೆಗೆ ಸಂಬಂಧಪಟ್ಟಂಗೆ ಮುಂದಿನ ಕ್ರಮವನ್ನ ನಮ್ಮ ಏನು ಕಾರ್ಮಿಕರು ತೀರ್ಮಾನವನ್ನು ಕೈಗೊಳ್ತಾರೆ, ಅವ್ರ ಜೊತೆಯಲ್ಲಿ ನಾವಿರ್ತೀವಿ. ಹಾಗಾಗಿ ಈ ಕಾಂಟ್ರಾಕ್ಟ್ ಕೊಡೋ ಪದ್ಧತಿ ನಿಲ್ಲಬೇಕು. ಈ ಎಲ್ಲ ಕೆಲಸಗಾರರನ್ನ ಕನ್ಫರ್ಮ್ ಮಾಡಬೇಕು. ಅವರಿಗೆ ಅಗತ್ಯ ಏನೇನು ಸೇವೆ ಕೊಡಬೇಕೋ ಕೊಡಬೇಕು. ಅವರಿಂದ ಏನು ಕೆಲಸ ಮಾಡಿಸ್ಕೋಬೇಕೋ ಅದಕ್ಕೆ ಸರ್ಕಾರ ಗಂಭೀರವಾಗಿ ಒಂದು ಯೋಜನೆಯನ್ನು ತಯಾರು ಮಾಡಿ ಅವರಿಗೆ ಹೆಚ್ಚು ಕೆಲಸ ಕೊಟ್ಟು ಹೆಚ್ಚು ಸಾರ್ವಜನಿಕ ಸೇವೆಯನ್ನು ಮಾಡಿಸ್ಕೊಳ್ಳಿಕ್ಕೆ ತಾವು ಸರ್ಕಾರ ಭದ್ರಾಗಿದೆ. ನೀವು 3 ಕಾಸು ಕೊಟ್ಟುಬಿಟ್ಟು ನೀವು ಮಾಡಿ ಕೆಲಸ ಅಂತ ಹೇಳಿ ಯಾವೊಂದು ಕಾಂಟ್ರಾಕ್ಟರ್ಗೆ 10,000 ಜನನ ನೀವು ತಲೆ ಹಿಡಿಯುವಂಥ ಕೆಲಸ ಮಾಡ್ತಾ ಇದ್ದೀರಲ್ಲ, ಇದು ಸರಿಯಾದ ರೀತಿನ ನೀತಿ. ಇದು ಕೂಡಲೇ ನಿಲ್ಲಿಸಿ 4ನೇ ತಾರೀಕು ಏನು ಹೋರಾಟ ಪ್ರಾರಂಭ ಆಗುತ್ತೆ ಅಷ್ಟರೊಳಗಡೆ ತಾವು ಸಿದ್ಧತೆಗೆ ತಯಾರಾಗಬೇಕು. ಇಲ್ಲದಿದ್ದರೆ ಹೋರಾಟದ ಪರಿಣಾಮ ಗಂಭೀರ ಆಗುತ್ತೆ. ಈ ದುಡಿಯೋ ಜನ ಏನಿದ್ದಾರೆ ಇವ್ರ ಜೊತೆ ರೈತರು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಬೆಂಬಲಕ್ಕೆ ಬಂದು ನಿಲ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ನಮಸ್ಕಾರ. ಧನ್ಯವಾದಗಳು. ಈ ಸರ್ಕಾರ ಈ ಪೌರ ಕಾರ್ಮಿಕರು ಅಥವಾ ಇವತ್ತು ನಮ್ಮ ದಿನಗೂಲಿ ಕಾರ್ಮಿಕರ ಸಮಸ್ಯೆಗಳು ಅಷ್ಟೇ ಅಲ್ಲ, ಯಾವ ಸಮಸ್ಯೆಗಳನ್ನು ಈ ಕಡೆ ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ಲ. ಅವ್ರಿಗೇನು ಅಂದರೆ ಅಧಿಕಾರ ಇರಬೇಕು. ನಾವು ಅಧಿಕಾರದಲ್ಲಿ ಎಷ್ಟು ದಿವಸ ಇರ್ತೀರೋ ಅಷ್ಟು ದಿವಸ ಭದ್ರವಾಗಿ ಇರಬೇಕು ಅಂತಕ್ಕಂಥ ಆಲೋಚನೆಯಲ್ಲಿ ಅವ್ರ ಎರಡನೇದಾಗಿ ಈ SC STಗಳು ಮತ್ತು OBCಗಳು ಹೆಚ್ಚು ಇರ್ತಕ್ಕಂಥ ಏನು ಪೌರ ಕಾರ್ಮಿಕರು ಅಥವಾ ಈ ಲೋಡ್ ಶೆಡ್ಡಿಂಗ್ ಆಗಿರ್ಬೋದು ಅಥವಾ ಸಹಾಯಕರಾಗಿರ್ಬೋದು, ಈಗ ಇರೋದನ್ನೇ ಅವರು ನಮ್ಮ ಚಂದ್ರಶೇಖರ್ ಸರ್ ಅವರು ಹೇಳಿದಂಗೆ ಗ್ರೇಟರ್ ಬೆಂಗಳೂರನ್ನೇ ಅವರು ಮತ್ತು DK ಶಿವಕುಮಾರ್ ಲಾಭದಾಯಕವಾಗಿ ತಮ್ಮ ಇಟ್ಕೊಂಡು ಕೂತಿದ್ದಾರೆ. ಈ ಸರ್ಕಾರ ಮಾಡ್ತದೆ ಅಂತಕ್ಕಂಥ ನಂಬಿಕೆಗಳು ನಮಗೆ ಕಳೆದೋಗಿದೆ. ಯಾಕಂದ್ರೆ ಸಿದ್ದರಾಮಯ್ಯವರು ಅಧಿಕಾರಕ್ಕೆ ಬಂದು 2.5 ವರ್ಷಗಳಲ್ಲಿ ನಾವು ನೋಡಿದ್ದೀವಿ. ನಾನು ದೊಡ್ಡದಾಗಿ 17ನೇ ಸಾರಿ ಬಜೆಟ್ ಅನ್ನ ಮಂಡಿಸ್ತಾ ಇದ್ದೀನಿ ಅಂತ ಸುಮ್ಮನೆ ಹೇಳ್ತಾ ಇದ್ದಾರೆ. ಈ ಬಜೆಟ್ ಅಲ್ಲಿ ಏನ್ ಮಾಡಿದೀಯಾ ಅಂತ ಹೇಳಬೇಕು ಅವರು. ಅಥವಾ SC STಗೆ ಏನ್ ಮಾಡಿದೀಯಾ, ರೈತರಿಗೆ ಏನ್ ಮಾಡಿದೀಯಾ, ಮಹಿಳೆಯರಿಗೆ ಏನ್ ಮಾಡಿದೀಯಾ, ಏನ್ ಮಾಡಿದ್ದಾರೆ? 4 ಲಕ್ಷ ಕೋಟಿಯಷ್ಟು ನಾನು ಬಜೆಟ್ ಮಂಡಿಸ್ತೀನಿ ಅಂತ ಹೇಳಿ 7 ಲಕ್ಷ ಕೋಟಿಯಷ್ಟು ಸಾಲ ಮಾಡ್ತಾರೆ. ಇವರು ಸಾಲ ಸಿದ್ದರಾಮಯ್ಯವರ 17ನೇ ಬಜೆಟ್ ಸಾಧನೆ ಏನಪ್ಪ ಅಂದ್ರೆ ಸಾಲ ಮಾಡಿ ಮಜಾ ಮಾಡಿದ್ರು. ಈ DK ಶಿವಕುಮಾರ್ ಅಂಟಿಲ್ಲ, ಇವು ಒಂದು ರೀತಿ ಕೋಟಿ ಸರ್ ಹೇಳ್ತೇವೆ ಸಂತೆ ಕಾಳ್ಕೋಕೆ. ಹೀಗಾಗಿ ಇವರು ಒಳ್ಳೆ ಬಂದಿರೋದು ಒಂದು ಜನಪರವಾಗಿ ಕೆಲಸ ಮಾಡೋದಕ್ಕೆ ಬಂದವರಲ್ಲ. ಯಾಕಂದ್ರೆ ನಾನು ಈ ಬಜೆಟ್ ಪೂರ್ವ ಸಭೆಗಳಲ್ಲಿ 2 ಸಭೆಗಳಿಗೆ ಭಾಗವಹಿಸಿದೆ. ಅವ್ರೇನು ಉಸಿರೇ ಬಿಡ್ತಾರೆ, ಸುಮ್ಮನೆ ನಾಮಕಾವಸ್ಥೆ ಸಭೆಗಳನ್ನ ಕರೀತಾರೆ. ಜಾಸ್ತಿ ಏನಾದ್ರು ಜೋರಾಗಿ ಮಾತನಾಡಬೇಡ ಅಂತ ಹೇಳಿ ದಬಾಯಿತಕ್ಕಂಥದ್ದು ಇದನ್ನ ಸಿದ್ದರಾಮಯ್ಯನವರು ರೂಢಿ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇವತ್ತೇನು ನಮ್ಮ ಬೇಡಿಕೆ ಇದೆ, ಈಗ ಸಂವಿಧಾನವನ್ನ ಎತ್ತಲು ಇಡೀ ಕಾಂಗ್ರೆಸ್ನವರು ಬೀದಿಯೆಲ್ಲ ಓಡಾಡ್ತಾರೆ. ನಮ್ಮ ಏನು ಈ ನೋಟಲ್ಲಿ ಪತ್ರಿಕಾ ಹೇಳಿಕೆಯಲ್ಲಿ ಒಂದು ಕಡೆ ನಾವು ಹೇಳಿದ್ದೀವಿ, ಆರ್ಟಿಕಲ್ 46 ಪ್ರಕಾರ ಸರ್ಕಾರದ ಜವಾಬ್ದಾರಿಗಳೇನು, SC ST ಮತ್ತು ವೀಕರ್ ಸೆಕ್ಷನ್ಗಳಿಗೆ ಅವರ ಆರ್ಥಿಕ ಮತ್ತು ಶೈಕ್ಷಣಿಕ ಸಬಲೀಕರಣಕ್ಕೆ ನೀವು ಮುಂದಾಗಬೇಕು, ಅವರ ಪರವಾಗಿ ನೀವು ನಿಲ್ಲಬೇಕು ಅಂತ ಹೇಳಿ ಸಂವಿಧಾನದಲ್ಲಿ. ಇವರೆಲ್ಲ ನಾವು ಸಂವಿಧಾನವನ್ನ ರಕ್ಷಣೆ ಮಾಡ್ತೀರಿ, ರಕ್ಷಣೆ
ಮಾಡಿದ್ದೇನೆ ಅಂತ ಹೇಳಿ ಬೀದಿಯಲ್ಲಿ ಸುಳ್ಳು ಹೇಳ್ಕೊಳ್ಳುತ್ತಿರ್ತಕ್ಕಂಥದ್ದು ಸುಳ್ಳುಗಾರ. ಅದರಲ್ಲೂ ಸಿದ್ದರಾಮಯ್ಯ ಮಹಾ ಸುಳ್ಳುಗಾರ. ಹಾಗಾಗಿ ಜೊತೆಯನ್ನು 4ನೇ ತಾರೀಕು ನಾವು ಹೋರಾಟಕ್ಕೆ ತಯಾರಾಗ್ತಾ ಇದ್ದೇವೆ. ನಾವೆಲ್ಲರೂ ಸೇರಿ ಈ ಸರ್ಕಾರ ಏನು ನಮ್ಮ ಬೇಡಿಕೆಗಳು ಈಡೇರಿಸಬೇಕು, ಈಡೇರಿಸದೇ ಇದ್ರೆ ಅವರ ವಿರುದ್ಧ ಒಂದು ಬೃಹತ್ ಆಂದೋಲನವನ್ನ ಬೆಂಗಳೂರಲ್ಲಿ ಆರಂಭ ಮಾಡಬೇಕಾದ್ರೆ ನಾವೆಲ್ಲರೂ ಅವ್ರ ಜೊತೆ ನಿಲ್ತೀವಿ ಅಂತ ಈ ಸಂದರ್ಭದಲ್ಲಿ ಮಾತು ಮುಗಿದ್ದೇವೆ. ಏನು ಕರ್ನಾಟಕ ಸರ್ಕಾರ ಇತ್ತು, ಆ ದಿನಗಳಲ್ಲಿ ಪೌರ ಕಾರ್ಮಿಕರಿಗೆ ನೇರವಾಗಿ ಪಡ್ತಾರೆ. ಆ ಸಮಯದಲ್ಲಿ ನಾವು ಕೂಡ ನಿರಂತರವಾಗಿ ಏನು ಅಗತ್ಯ ಸೇವೆಗಳಲ್ಲೇ ಕೆಲಸ ಮಾಡ್ತಾರಂತ ಸ್ವಚ್ಛತಾ ಕಾರ್ಮಿಕರಾಗಿದ್ದಂಥವು ಆಟೋ ಚಾಲಕರು, ಸಹಾಯಕರು ಮತ್ತು ಲಾರಿ ಚಾಲಕರು ಮತ್ತು ಸಹಾಯಕರು ನಮ್ಮನ್ನ ನೇರದಿಂದ ಹೊರಗೊಳಿಸಿ ಬರೀ ಪೌರ ಕಾರ್ಮಿಕರನ್ನ ಮಾತ್ರ ಸ್ವಚ್ಛಗೊಳಿಸಂತ ಪೌರ ಕಾರ್ಮಿಕರನ್ನ ಮಾತ್ರ ನೇರವಾಗಿ ಹೊರತುಪಡಿಸಿ ನಮ್ಗೆ ಅನ್ಯಾಯ ಮಾಡಿರ್ತಾರೆ. ಆ ಸಮಯದಲ್ಲಿ ಸಿಎಂ ಅವರಿಗೆ ನಾವು ಭೇಟಿ ಮಾಡಿದಾಗ 2ನೇ ಸೆಕೆಂಡ್ ಲಿಸ್ಟಲ್ಲಿ ನಿಮ್ಮನ್ನ ಸೆಲೆಕ್ಟ್ ಮಾಡ್ಕೊಳ್ತೀವಿ, ಈಗ ಸದ್ಯಕ್ಕೆ ನೇಮಕಾತಿ ಆಗಲ್ಲ ಅಂತ ಒಂದು ಭರವಸೆನ ಕೊಟ್ಟಿರ್ತಾರೆ. ಆದರೆ ಅವ್ರು ಕೊಟ್ಟಿರೋಂಥ ಭರವಸೆ ಇದಕ್ಕೆ 8 ವರ್ಷ ಆಗಿದೆ. 8 ವರ್ಷಗಳಿಂದ ಈಡೇರಿಲ್ಲ. ಮತ್ತೆ ಏನು ಇದೇ ರೀತಿ ಮುಂದುವರಿಸಿಕೊಂಡು ನಾವು ಅನೇಕ ಮನವಿ ಪತ್ರಗಳನ್ನ ಸರ್ಕಾರಗಳಿಗೆ ಕೊಡ್ತಾ, ಆಗ ಬಿಜೆಪಿ ಸರ್ಕಾರ ಇತ್ತು, ಬಿಜೆಪಿ ಸರ್ಕಾರಕ್ಕೆ ನಾವು ಮನವಿ ಪತ್ರಗಳನ್ನ ಕೊಟ್ಟಿದ್ದೀವಿ. ಅವರು ಸ್ಪಂದಿಸಿದ್ರು, ಆದರೆ ಅವ್ರ ಸರ್ಕಾರ ಬಂದಾದ್ಮೇಲೆ ಅವರು ಕೂಡ ಸುಮ್ಮನೆ ಆಗ್ಬಿಟ್ರು. ನಂತರ ಏನು 2023ರಲ್ಲಿ ಏನು ಕಾಂಗ್ರೆಸ್ ಸರ್ಕಾರ ಬರುತ್ತೆ, ಆ ಸರ್ಕಾರ ಬಂದಾಗಲಿಂದ ಅವರು ಮನವಿ ಪತ್ರಗಳನ್ನ ಕೊಟ್ಟಿದ್ದೀವಿ. ಆದರೆ ನಮ್ಮ ಬಗ್ಗೆ ಒಂದು ಒಳ್ಳೆ ರೀತಿಯಲ್ಲಿ ಆದೇಶಗಳನ್ನ ಹೊರಡಿಸಿರೋದಿಲ್ಲ. ಹೀಗಾಗಿ ನಾವು ಬೇಸತ್ತು 2024 12 ತಿಂಗಳು 2ನೇ ತಾರೀಕಂದು ನಾವು ಉಪವಾಸ ಸತ್ಯಾಗ್ರಹನ ಫ್ರೀಡಂ ಪಾರ್ಕಲ್ಲಿ ಹಮ್ಮಿಕೊಂಡಿರ್ತೀವಿ. ಆ ಸ್ಥಳಕ್ಕೆ 3ನೇ ತಾರೀಕು ದಿನ 3ನೇ ತಾರೀಕು ಮಧ್ಯಾಹ್ನ DC ಸ್ಥಳಕ್ಕೆ ಆಗಮಿಸಿ ನಮ್ಮ ಒಂದು ಸಮಸ್ಯೆನ ಏನು ನೇರವೇತರ ಪದ್ಧತಿಗಾಗಿ ಕಾಯ್ದೆಗಾಗಿ ಒಳಪಡಿಸಲು ಬೇಡಿಕೆಗೆ 1 ತಿಂಗಳಲ್ಲಿ ಇತ್ಯರ್ಥಪಡಿಸ್ತೀನಿ, ನಿಮ್ಮ ಕೆಲಸ ಭದ್ರತೆ ಕೊಡಿಸ್ತೀನಿ ಅಂತೇಳಿ ಭರವಸೆ ಕೊಟ್ಟು ಹೋಗಿರ್ತಾರೆ. ಆದರೆ 1.5 ವರ್ಷ ಆದರೂ ಈವರೆಗೂ ಅವರು ನಮ್ಮ ಒಂದು ಭರವಸೆಯನ್ನು ಈಡೇರಿಸುವಂತ ಮನಸ್ಸು ಮಾಡಿಲ್ಲ. ಮತ್ತೆ ಏನು ಮೇ 1ನೇ ತಾರೀಕು ಕಾರ್ಮಿಕರ ದಿನಾಚರಣೆ ದಿನ ಇದೇ ಪ್ಯಾಲೇಸ್ನಲ್ಲಿ ಸರ್ಕಾರಿ ಕಾರ್ಯಕ್ರಮದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ನಮ್ಮನ್ನ ನೇರವಾಗಿ ಘಂಟಾಘೋಷವಾಗಿ ಹೇಳಿದ್ದಾರೆ. ಆದರೆ ಇದು ಯಾವಾಗ ಘೋಷಣೆ ಮಾಡ್ತಾರೆ ಅದೇ ತಿಂಗಳಲ್ಲಿ 27ನೇ ತಾರೀಕಿಗೆ ಟೆಂಡರ್ನ ಕಾಲ್ಫರ್ ಮಾಡ್ತಾರೆ. 7 ವರ್ಷಕ್ಕೆ ಗುತ್ತಿಗೆನ ಕೊಡೋದಕ್ಕೆ. ಅಂದ್ರೆ ಸಿಎಂ ಅವರು ಅದ್ರ ಮೇಲೆ ಭರವಸೆ ಕೊಡ್ತಾರೆ. ಅಧಿಕಾರಿಗಳು ನಮ್ಮನ್ನ ಗುತ್ತಿಗೆ ಕೊಡೋದಕ್ಕೆ ತಯಾರು ಮಾಡ್ತಾರೆ. ಇದು ವಿರೋಧಿಸಿ ನಾವು ಮತ್ತೆ ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಪ್ರೊಟೆಸ್ಟ್ ಹಮ್ಮಿಕೊಳ್ತೀವಿ. ಏನು ಸೆಪ್ಟೆಂಬರ್ 15ಕ್ಕೆ ಆಗ ಸೆನೆಟ್ ಗಂಟೆನಂತ ಪ್ರೊಟೆಸ್ಟ್ ಬಂದ್ಬಿಟ್ಟು ನಮ್ಮನ್ನೆಲ್ಲ ಕಾರ್ಮಿಕರು 700 ಜನ ಕಾರ್ಮಿಕರನ್ನ ಅರೆಸ್ಟ್ ಮಾಡಿ ನಮ್ಮನ್ನು ಕೂಡ ಅರೆಸ್ಟ್ ಮಾಡಿದಾಗ ನಾವು ಅಲ್ಲಿ ಕೂಡ ಉಪವಾಸ ಸತ್ಯಾಗ್ರಹನ ಕಂಟಿನ್ಯೂ ಮಾಡಿರ್ತೀವಿ. ಅದಾದ್ಮೇಲೆ ಅವರು ಎಚ್ಚರಿಕೆ ಕೊಡ್ತಾರೆ ನಮಗೆ, ನೀವೇನಾರ ಈಗ ಮುಂದುವರಿಸೋದಾದ್ರೆ ಮುಂದಿನ ದಿನಗಳಲ್ಲಿ ಎಸ್ಮಾ ಜಾರಿ ಮಾಡ್ತೀನಿ ಅಂತ ನಮ್ಮ ಬೆದರಿಕೆ ಹೊಡ್ತಾರೆ ಪೊಲೀಸರ ಮುಖಾಂತರ ಅಧಿಕಾರಿಗಳು. ಅದಾದ ನಂತರ 2000 ಅದೇ ತಿಂಗಳಲ್ಲಿ 19 ತಾರೀಕು ಸೆಪ್ಟೆಂಬರ್ 19ಕ್ಕೆ 1 ದಿನದ ಮಟ್ಟಿಗೆ ನಾವು ಪ್ರೊಟೆಸ್ಟ್ನ ಹಮ್ಮಿಕೊಳ್ತೀವಿ. ಅವತ್ತು ಸಾಯಂಕಾಲ ಮತ್ತೆ ಎಸ್ಮಾ ಜಾರಿ ಮಾಡ್ತಾರೆ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಚಾಲಕರ ಸಹಾಯಕರು ಅಗತ್ಯ ಸೇವೆಯಲ್ಲಿ ಇರೋದ್ರಿಂದ ನೀವು ಯಾರು ಪ್ರೊಟೆಸ್ಟ್ಗಳು ಮಾಡಬಹುದು ಅಂತ ನಾವು ಅದಕ್ಕೆ ಸರ್ಕಾರಕ್ಕಾಗಲಿ ಅಧಿಕಾರಿಗಳಿಗಾಗಲಿ ಕೇಳೋದಿಷ್ಟೇ, ನಮ್ಮನ್ನ ಕಾಯಂ ಮಾಡಿ, ಇಲ್ಲ ನಮ್ಮನ್ನ ನೇರಕ್ಕೆ ತೋರ್ಪಡಿಸಿ. ನಾವು ಡಿಮ್ಯಾಂಡ್ ಕೇಳಿದ್ರೆ ನಿಮಗೆ ಏನು ಅಗತ್ಯ ಸೇವೆಗಳಂತ ಜ್ಞಾಪಕ ಬರುತ್ತೆ, ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅಂತ ಗೊತ್ತಾಗುತ್ತೆ. ಆದ್ರೆ ನಾವು ಇಲ್ಲದೆ ಇದ್ರೆ ಪ್ರತಿನಿತ್ಯ ಬೆಂಗಳೂರಲ್ಲಿ ವಾಸಿಸುವಂತ ಸಾರ್ವಜನಿಕರು ಆರೋಗ್ಯದಿಂದ ಇರಕ್ಕೆ ಸಾಧ್ಯನಾ? ಹೋಗಿ ಸಿಎಂ ಆಗಲಿ DCM ಮನೆಯಲ್ಲಾಗಲಿ ಕಸ ಹೋಗಿಲ್ಲ ಅಂದ್ರೆ ಅವರೇ ಗಬ್ಬೆದ್ದು ಅವ್ರ ಮನೆಯೇ ಗಬ್ಬೆದ್ದು ಅವರೇ ಕಾಯಿಲೆಗಳಿಗೆ ತುತ್ತಾಗ್ತಾರೆ. ಆ ಕಾರ್ಯಕ್ರಮ ಹೋಗಿಲ್ಲ. ನಾವು ಎಷ್ಟನ್ನ ಪದೇ ಪದೇ ರಿಕ್ವೆಸ್ಟ್ ಮಾಡಿ 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 ನಮ್ಮ ಏನು ತಾಳ್ಮೆನ ಅವ್ರು ಪರೀಕ್ಷೆ ಮಾಡ್ತಾ ಇದ್ದಾರೆ. ಆದರೆ ಈಗ ಸುಮಾರು 17 ತಿಂಗಳಾಯ್ತು ನಾವು ಅವ್ರ ಹತ್ರ ಕಂಟಿನ್ಯೂ ಆಗಿ CM ಆಗಲಿ DCM ಆಗಲಿ ಸಂಪರ್ಕದಲ್ಲಿ ಹೋರಾಟ. ಆದರೆ ಅವ್ರು ಈವರೆಗೂ ನಮ್ಮ ಬಗ್ಗೆ ಯಾವುದೇ ರೀತಿ ಎಚ್ಚೆತ್ತುಕೊಂಡಿಲ್ಲ. ಮತ್ತೆ ಮುಖ್ಯವಾಗಿ ಹೇಳೋದಾದ್ರೆ ನಾವು ಪ್ರತಿದಿನ ಬಂದ್ಬಿಟ್ಟು ಏನು ನಗರದ ರಸ್ತೆಗಳು ಬಿದ್ದಿರುವಂಥ ಕಸ, ಮನೆಯಿಂದ ಪಡೆಯುವಂಥ ಕಸ ಒಟ್ಟಾರೆ ಏನು 5,628 ಟನ್ ಕಸನ ನಾವು ಸಿಟಿ ಔಟ್ಸ್ಕರ್ಟ್ಗೆ ಅಂದ್ರೆ ಸಂಸ್ಕರಣಾ ಘಟಕಗಳಿಗೆ ಸಾಗಿಸ್ತೀವಿ ಪ್ರತಿದಿನ. ಈ 5,628 ಟನ್ ಕಸನ ಬೆಂಗಳೂರಲ್ಲಿ ಕೊಡಿದ್ರೆ ಎಷ್ಟು ಕಾಯಿಲೆಗಳು, ಕೊರೋನಾಗಿಂತ ಭಯಂಕರವಾದಂಥ ಕಾಯಿಲೆಗಳು ಬರ್ತದೆ. ಡಾಕ್ಟರ್ಗಳಾದ್ರೂ ಹೋದ್ರೆ ಅವರು ಕಾಯಿಲೆ ಬರ್ತಲೇ ಟ್ರೀಟ್ಮೆಂಟ್ ಕೊಡ್ತಾರೆ. ನಾವು ಯಾರು ಕಾಯಿಲೆ ಬರ್ತದೆ, ಯಾರು ರೋಗಗಳು ತುತ್ತಾಗದೆ ಎಲ್ಲರೂ ಆರೋಗ್ಯನ ಕಾಪಾಡ್ತಾ ಇದ್ರು. ಎಲ್ಲರ
ಏನು ವೇಸ್ಟೇಜ್ ಇರ್ತದೆ ಮತ್ತು ತುಂಬ ಹೆಣ್ಮಕ್ಳು ಪ್ಯಾಡ್ಸಿಂದ ಪ್ರತಿಯೊಂದು ಇರ್ತವೆ ಈಗ ಅಂತ